ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಮ್ಮ ಮನೆಯಲ್ಲಿ ಹೋದಂಥ ಪಿತೃ ದೇವತೆಗಳಿಗೆ ನಾವು ಯಾವ ರೀತಿಯ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳಿದ್ದೀರಾ. ಅದಕ್ಕೆ ನೋಡಿ, ನಮ್ಮ ಮನೆಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ನಾವು ನಮ್ಮ ಹಿರಿಯರಿಗೆ ಫೋಟೋಗಳನ್ನು ಇಟ್ಟು ಅಲಂಕಾರ ಮಾಡಿ, ಅಲ್ಲಿ ಅವರಿಗೆ ಹೊಸ ಬಟ್ಟೆಗಳನ್ನು ಇಟ್ಟು ಅವರು ಇಷ್ಟಪಡುವಂಥ ಎಲ್ಲ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಿ, ಅದರ ಜೊತೆಗೆ ನಾವು ನಾನ್ ವೆಜ್ಗಳನ್ನು ಮಾಡಿ ನಾವು ಸಮರ್ಪಣೆ ಮಾಡ್ತೀವಿ. ಇದರಿಂದ ಖಂಡಿತವಾಗ್ಲೂ ನಮಗೆ ಪಿತೃ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತಾ ಅಥವಾ ದೋಷಗಳು ಪರಿಹಾರ ಆಗುತ್ತಾ ಅಂತ ಕೇಳ್ತಾ ಇರ್ತೀರಾ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಆಚರಣೆಗಳಲ್ಲಿ ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಆ ಪದ್ಧತಿಗಳನ್ನು ನಾವು ಯಾವತ್ತಿಗೂ ಅಲ್ಲಗಳೆಯಬಾರದು. ಯಾಕಂದರೆ ಎಲ್ಲ ಪದ್ಧತಿಗಳು ಒಂದೇ ಥರ ಇರೋದಿಲ್ಲ. ಅವರದೇ ಆದ ರೀತಿಗಳಲ್ಲಿ ಗುರು ಹಿರಿಯರು ಅವತ್ತಿನಿಂದ ಆ ಪದ್ಧತಿಗಳನ್ನು ಬಂದಿರ್ತಾರೆ. ಅಂಥದ್ರ ಜೊತೆಯಾಗಿ ನಾವು ಇದೊಂದು ಸಣ್ಣ ಸಂಕಲ್ಪ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಮಗೂ ಕೂಡ ಪಿತೃ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಸಿಗೋವಂಥದ್ದಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿಗಳಲ್ಲಿ ಪೂಜೆ ಮಾಡಿರ್ತಾರೋ ಆ ಪೂಜೆಯ ಪದ್ಧತಿಗಳ ನಡುವೆಯೋ ನೀವು ಒಂದೇ ಒಂದು ವಿಶೇಷವಾಗಿ ಒಂದು ಅಡಕೆ ಪಟ್ಟಿ ಎಲೆನ ತಗೊಬೇಕಾಗುತ್ತೆ. ಅಥವಾ ನೀವು ವಿಶೇಷವಾಗಿ ಒಂದು ಬಾಳೆ ಎಲೆನ ನೀವು ತಗೊಂಡು ಅಲ್ಲಿ ಅವತ್ತಿನ ದಿನ ಮಹಾಲಯ ಅಮಾವಾಸ್ಯೆಯ ರಾತ್ರಿಯ ದಿನ ನೀವು ಸ್ವಲ್ಪ ಮೊಸರು ಅನ್ನನ ನೀವು ಮಾಡ್ಕೊಬೇಕಾಗುತ್ತೆ. ಅಂದರೆ ಅನ್ನ ಅಂದರೆ ಅವರಿಗೆ ಅಂತಲೇ ನೀವು ಮಡಿಯಿಂದ ನೀವು ಸ್ನಾನನ ಮಾಡಿ ವಿಶೇಷವಾಗಿ ಅವರಿಗೆ ಪಿತೃದೇವತೆಗಳಿಗೆ ಇಡೋ ಅಂಥ ಆಹಾರನ ನೀವು ಸಪ್ರೇಟಾಗಿ ಒಂದು ಸ್ವಲ್ಪ ಅನ್ನನ ನೀವು ಮಾಡ್ಕೊಬೇಕಾಗುತ್ತೆ. ಆ ಅನ್ನನ ನೀವು ಬಾಳೆ ಎಲೆಯ ಮೇಲೆ ಹಾಕಿ ಅದರ ಮೇಲೆ ವಿಶೇಷವಾಗಿ ಸ್ವಲ್ಪ ಮೊಸರನ್ನು ಹಾಕಿ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ನೀವು ಚಿಟಿಕಿನ ನೀವು ಉದುರಿಸಿ ಅದರ ಮೇಲೆ ನೀವು ಒಂದೇ ಒಂದು ಚಿಟಿಕೆ ಬೆಲ್ಲ ಕೂಡ ಹಾಕೋವಂಥದ್ದು ಹಾಕ್ತಾರೆ. ಅದನ್ನು ನೀವು ಹಾಕ್ಬಿಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ, ಅಂದರೆ ನೀವು ಇಡೋ ಅಂಥ ನೈವೇದ್ಯ ಬಂದು ದಕ್ಷಿಣ ಮುಖಕ್ಕೆ ಇಡಬೇಕಾಗುತ್ತೆ. ಆ ದಕ್ಷಿಣ ದಿಕ್ಕಿಗೆ ನೀವು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಯಾವ ಪಿತೃ ದೇವತೆಗಳು ಹೋಗಿದ್ದಾರೋ ಅವರೆಲ್ಲರ ಹೆಸರುಗಳನ್ನು ನೀವು ಸ್ಮರಣೆ ಮಾಡಿ, ನಾನು ನಿಮ್ಮನ್ನು ಈ ರೀತಿಯಾಗಿ ಸ್ಮರಣೆ ಮಾಡಿ ನನ್ನಲ್ಲಿರುವಂತಹ ಪಿತೃ ದೋಷಗಳು ಯಾವುದಾದ್ರೂ ಇದ್ದರೆ ಅಥವಾ ನಮ್ಮ ವಂಶಕ್ಕೆ ಅಂಟಿರುವಂತಹ ಪಿತೃ ದೋಷಗಳಿದ್ದರೆ ಅವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಲಿ ವಾಸುದೇವ ಅಂತೇಳಿ ನೀವು ಕೃಷ್ಣನ ನೀವು ಪ್ರಾರ್ಥನೆ ಮಾಡಿ ಅಲ್ಲಿ ವಿಶೇಷವಾಗಿ ಆ ನೈವೇದ್ಯನ ನೀವು ದಕ್ಷಿಣ ದಿಕ್ಕಲ್ಲಿ ಇಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಮನೆಯ ತುಳಸಿ ಗಿಡಗಳೇನಾದರೂ ಇದ್ದರೆ ಆ ತುಳಸಿ ಗಿಡನ ನೀವು ಅವತ್ತಿನ ದಿನ ದಕ್ಷಿಣ ದಿಕ್ಕಿಗೆ ಇಟ್ಟು, ಅಂದರೆ ನೀವು ಪೂಜೆ ಮಾಡೋ ಅಂಥದ್ದು ತುಳಸಿ ಗಿಡನ ದಕ್ಷಿಣ ದಿಕ್ಕಕ್ಕೆ ಇಟ್ಟು ಆ ತುಳಸಿಯ ಪಾಟಿನ ಮುಂದೆಗಡೆ, ಅಂದರೆ ತುಳಸಿ ಗಿಡದ ಮುಂದೆಗಡೆ ನೀವು ಆ ನೈವೇದ್ಯನ ನೀವು ಇಟ್ಟು ಅಲ್ಲಿ ನೀವು ದಕ್ಷಿಣ ದಿಕ್ಕಿಗೆ ಒಂದು ದೀಪನ ಹಚ್ಚಿ ಅಲ್ಲಿ ನೀವು ಈ ನೈವೇದ್ಯನ ಇಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಪಿತೃ ದೇವತೆಗಳು ಅಲ್ಲಿ ಆಹ್ವಾನ ಆಗಿ ನೀವು ಮಾಡಿದಂತಹ ನೈವೇದ್ಯಗಳನ್ನು ಸ್ವೀಕರಣೆ ಮಾಡ್ತಾರೆ. ಅಂದರೆ ದಕ್ಷಿಣ ದಿಕ್ಕಿಗೆ ನೀವು ತುಳಸಿ ಗಿಡನ ಪಾಟನ್ನು ಇಟ್ಟು ಆ ತುಳಸಿ ಗಿಡದ ನೆರಳಿನಲ್ಲಿ ನೀವು ದೀಪನ ಹಚ್ಚಿ ಈ ನೈವೇದ್ಯನ ಇಟ್ಟು ಸಂಕಲ್ಪ ಮಾಡ್ಕೊಬೇಕು. ನಿಮ್ಮ ಪಿತೃ ದೇವತೆಗಳು ಯಾರ್ಯಾರು ಹೋಗಿದ್ದಾರೆ, ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೋ ಅಷ್ಟೋ ಜನರ ನಕ್ಷತ್ರ ಗೋತ್ರಗಳನ್ನೆಲ್ಲ ಹೇಳ್ಕೊಂಡು ಸಂಕಲ್ಪ ಮಾಡಿದಾಗ ಯಾವುದೇ ರೀತಿಯ ದೋಷಗಳಿದ್ರೂ ಅದು ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಾದ ಮೇಲೆ ನೀವು ಆ ಇಟ್ಟಿರೋಂಥ ಮೊಸರು, ಅನ್ನ ಮತ್ತು ಆ ಕಪ್ಪು ಎಳ್ಳು ಬೆಲ್ಲದ ಪುಡಿನ ಹಾಕಿರೋಂಥ ಅನ್ನನ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಯಾವುದಾದರೂ ನಿಮ್ಮ ಮನೆಯ ಸುತ್ತ ಕಾಗೆಗಳು ಓಡಾಡೋ ಅಂಥ ಜಾಗದಲ್ಲಿ ನೀವು ಇಡೋ ಅಂಥದ್ದನ್ನು ನೀವು ಮಾಡಬೇಕು. ಯಾಕಂದರೆ ನೀವು ಇಟ್ಟಂತಹ ಆ ಪಿತೃ ದೇವತೆಗಳಿಗೆ ಇಟ್ಟಂಥ ನೈವೇದ್ಯವನ್ನು ಕಾಗೆಗಳು ಸ್ವೀಕಾರ ಮಾಡಿದಾಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಪಿತೃದೋಷಗಳಿದ್ದರೆ ಅದು ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ
ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಕಾಗೆಗಳಿಗೆ ಆಹಾರವನ್ನು ನೀಡೋ ಅಂಥದ್ದನ್ನು ನೀವು ಈ ರೀತಿಯಾಗಿ ಸಂಕಲ್ಪ ಮಾಡಿ ಇಡೋ ಅಂಥದ್ದನ್ನು ನೀವು ಮಾಡಿದಾಗ ಮಾತ್ರ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ. ಇದೊಂದು ನೈವೇದ್ಯವನ್ನು ನೀವು ಇಟ್ಟು ಪ್ರಾರ್ಥನೆ ಮಾಡಿದರೆ ಸಾಕು, ಖಂಡಿತವಾಗ್ಲೂ ಪಿತೃದೇವತೆಗಳಿಂದ ನಿಮಗೆ ಆಶೀರ್ವಾದ ಸಿಗುತ್ತೆ. ಇದು ಸಣ್ಣ ಪರಿಹಾರ, ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನೀವು ದಕ್ಷಿಣ ದಿಕ್ಕಿನಲ್ಲಿ ನೀವು ಈ ಪ್ರಯೋಗನ ನೀವು ಮಾಡ್ಕೋಬೇಕು. ಯಾಕಂದರೆ ದಕ್ಷಿಣ ದಿಕ್ಕು ಬಂದು ಯಮನ ದಿಕ್ಕಾಗಿರುತ್ತೆ. ಅಂಥ ಯಮನ ದಿಕ್ಕಿನಲ್ಲಿ ವಿಶೇಷವಾಗಿ ನೀವು ಮಹಾಲಯ ಅಮಾವಾಸ್ಯೆಯ ಟೈಮಲ್ಲಿ ಮಾತ್ರ ನೀವು ದಕ್ಷಿಣ ದಿಕ್ಕಲ್ಲಿ ದೀಪಗಳನ್ನು ಹಚ್ಚೋವಂಥದ್ದನ್ನು ಮಾಡಬೇಕಾಗುತ್ತೆ ಹೊರತು ಇನ್ಯಾವತ್ತೂ ನೀವು ಮಾಡಬಾರ್ದು. ಅದರಲ್ಲೂ ವಿಶೇಷವಾಗಿ ಪಿತೃದೇವತೆಗಳ ಅನುಗ್ರಹಕ್ಕೋಸ್ಕರ ಮಾಡೋಂಥ ಈ ಚಿಕ್ಕ ಅನುಷ್ಠಾನ ನಿಮಗೆ ಅಕಸ್ಮಾತು ದೀಪ ಹಚ್ಚೋಕ್ಕೆ ಆಗಲಿಲ್ಲ ಅಂದ್ರೂ ನೀವು ಕೊನೆ ಪಕ್ಷ ಒಂದು ಸ್ವಲ್ಪ ಮೊಸರನ್ನು ನೀವು ಇಟ್ಟು ಒಂದು ಗ್ಲಾಸು ನೀರನ್ನು ನೀವು ಮರೆಯದಲ್ಲೇ ಇಡಬೇಕಾಗುತ್ತೆ. ಯಾಕಂದರೆ ಪಿತೃದೇವತೆಗಳಿಗೆ ನೀರನ್ನು ನೀವು ಕೊಡಬೇಕಾಗುತ್ತೆ. ಆ ನೀರನ್ನು ಕೊಟ್ಟಾಗ ನೀವು ಮಾಡಿದಂಥ ನೈವೇದ್ಯನ ಅವರು ಸ್ವೀಕಾರ ಮಾಡಿ ಮತ್ತು ಆ ನೀರನ್ನು ಕುಡಿದು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕೋಸ್ಕರ ಇದೊಂದು ಪುಟ್ಟ ನೈವೇದ್ಯನ ನೀವು ಮಹಾಲಯ ಅಮಾವಾಸ್ಯೆ ದಿನ ನೀವು ಇಡೋವಂಥದ್ದನ್ನು ಮಾಡಿ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.